ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಮಟನ್ ಗ್ರೇವಿ ಮಾಡೋದು. ನಾನು ಮಟನ್ 1 kg ತೊಗೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ ತೊಗೊಂಡಿನಿ. ಮತ್ತು ನಾನು ಮಸಾಲೆನ ರುಬ್ಬಿಟ್ಕೊಂಡಿನಿ ಫ್ರೆಂಡ್ಸ್. ಮಸಾಲೆ ಐಟಮಿಗೆ ನಾನು ಏಲಕ್ಕಿ, ಲವಂಗ, ಚಕ್ಕೆ, ಸಾಜೀರಿಗೆ, ಗಸಗಸೆ, ಹಸಿ ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ಎಣ್ಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇವು ಸ್ವಲ್ಪ ಫ್ರೈ ಆಗಲಿ. ಈಗ ಈರುಳ್ಳಿ ಮೆಣಸಿನ್ಕಾಯಿ ಬೆಂದೈತಿ. ನಾನೀಗ ಟೊಮೊಟೊ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಮಟನ್ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ನಾನು ಹಳ್ಳುಪ್ಪು ಸೇರಿಸ್ಕೊತಾ. ಅರಿಶಿಣ, ಈಗ ಇದನ್ನು ಕಲಿಸ್ಕೊಳ್ಳೋಣ. ಇದಕ್ಕೆ ನಾವು ಸ್ವಲ್ಪ ಮಸಾಲೆ ಹಾಕಿ ಇದನ್ನು ಇನ್ನೊಂದು ಸಲ ತಿರುವಾಡಿ ನಾನು ಲಿಡ್ ಕ್ಲೋಸ್ ಮಾಡ್ತೇನೆ. ಇದನ್ನು ಕುಕ್ಕರ್ ಮುಚ್ಚೋಣ, ಮುಚ್ಚುತ್ತೇನೆ. ನಾನು ಇಷ್ಟೇ ಮಸಾಲೆ ಹಾಕ್ಕೊಂಡು ಮಸಾಲಾನ ಇಷ್ಟು ಹಾಕ್ಕೊಂಡೇನಿ. ಈಗ ಇದನ್ನು 2 ವಿಜಿಲ್ ಬರ್ಸ್ಕೊಳ್ಳೋಣ. ನಾನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದ್ರದ್ದು ಕುಕ್ಕರ್ ಮುಚ್ಚೋಣ. ಇದು 2 ವಿಜಿಲ್ ಬರಲಿ. ಈಗ ಇದು ಸಿಟಿ ಬರಕತ್ತೈತಿ. ಈಗ ಇದು ಸಿಟಿ ಆಗೈತಿ. ಇದು ಬಂದ್ ಮಾಡಿ ನಾವು ಒಂದು ತಾಟಿಗೆ ಸರ್ವ್ ಮಾಡೋಣ. ನೋಡಿ, ಮಟನ್ ಗ್ರೇವಿ ರೆಡಿ ಆಗೈತಿ. ಬಿಸಿ ಬಿಸಿ ರೊಟ್ಟಿ ಜೊತೆ ಸವಿಯಲು ರೆಡಿ. ನೋಡಿ, ಬಿಸಿ ರೊಟ್ಟಿ ಜೊತೆ ಮಟನ್ ಗ್ರೇವಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಧನ್ಯವಾದಗಳು.